ಜಮಖಂಡಿ ಭಾಗದ ರೈತರ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡಿದೆ. ಹಲವು ದಿನಗಳ ಬರಗಾಲದ ಆತಂಕದ ಬಳಿ ಕೃಷ್ಣಾ ನದಿಗೆ ನೀರಿನ ಹರಿವು ಹೆಚ್ಚಾಗಿದ್ದು, ಐತಿಹಾಸಿಕ ಸಿದ್ದು ನ್ಯಾಮಗೌಡ ಬ್ಯಾರೇಜ್ ಮೈದುಂಬಿ ಹರಿಯುತ್ತಿದೆ. ಮಳೆ ಇನ್ನಷ್ಟು ಉತ್ತಮವಾಗಿ ಸುರಿದರೆ ಈ ಭಾಗದ ರೈತರಿಗೆ ಹಬ್ಬದ ಸಂಭ್ರಮವೇ ಸಿಗಲಿದೆ. ಮಳೆ ಕೊರತೆಯಿಂದ ಕೃಷ್ಣಾ ನದಿ ಬರಿದಾಗಿತ್ತು. ಬೆಳೆ ಬಿತ್ತನೆ ನೀರಿಲ್ಲ. ಜನ ಜಾನುವಾರುಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು. ಇದರಿಂದ ಜಮಖಂಡಿ ಭಾಗದ ರೈತರು ತೀವ್ರ ಆತಂಕದಲ್ಲಿದ್ದರು. ಆದರೆ ಈಗ ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು, ಜಲಕ್ರಾಂತಿಯ ಹರಿಕಾರ, ಬ್ಯಾರೇಜ್ ಹೀರೋ ಹಾಗೂ ರೈತರ ನಾಯಕ ದಿವಂಗತ ಸಿದ್ದು ನ್ಯಾಮಗೌಡ ಅವರ ನೇತೃತ್ವದಲ್ಲಿ ಸಾವಿರಾರು ರೈತರ ಶ್ರಮದಾನದಿಂದ ನಿರ್ಮಾಣಗೊಂಡ ದೇಶದ ಮೊದಲ ಖಾಸಗಿ ಬ್ಯಾರೇಜ್ಗಳಲ್ಲಿ ಒಂದಾದ ಶ್ರಮಬಿಂದು ಸಾಗರ ಸಿದ್ದು ನ್ಯಾಮಗೌಡ ಬ್ಯಾರೇಜ್ ತುಂಬಿ ತುಳುಕುತ್ತಿದೆ. ಬ್ಯಾರೇಜ್ ಮೇಲಿಂದ ಧುಮುಕಿ ಹರಿಯುತ್ತಿರುವ ನೀರನ್ನ ಕಂಡ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ನೀರು ಕೃಷಿಗೆ ಹೊಸ ಆಶಾಕಿರಣ ಮೂಡಿಸಿದ್ದು, ಉತ್ತಮ ಮಳೆಯಾದರೆ ಈ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಮತ್ತಷ್ಟು ಚುರುಕುಗೊಳ್ಳುವ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ರೈತರ ಹಿತಾಸಕ್ತಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟು ಬ್ಯಾರೇಜ್ ನಿರ್ಮಾಣಕ್ಕೆ ಮುನ್ನುಡಿ ನೀಡಿದ ಮಾಜಿ ಕೇಂದ್ರ ಸಚಿವ ದಿವಂಗತ ಸಿದ್ದು ನ್ಯಾಮಗೌಡ ಅವರ ಭಾವಚಿತ್ರಕ್ಕೆ ಬ್ಯಾರೇಜ್ ಮೇಲೆ ಪೂಜೆ ಸಲ್ಲಿಸಿ ಕೃಷ್ಣಾ ನದಿಗೆ ಜಲನಮನ ಸಲ್ಲಿಸಲಾಯಿತು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಜಮಖಂಡಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.